ಪೂಜ್ಯ ಶ್ರೀ ML ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜರವರು ದಯಮಾಡಿ ಆಶೀರ್ವಚನಗಳನ್ನ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರು ಹಿರಿಯರೇ, ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ಭಾಗವಹಿಸಲು ಬಂದಿರುವಂತಹ ನನ್ನೆಲ್ಲ ಆತ್ಮೀಯರೇ, ಗ್ರಾಮಸ್ಥರೇ, ಬಂಧುಗಳೇ, ಈ ಒಂದು ಶಿಬಿರನ ನಮ್ಮ ಆದಿಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ತಾವೆಲ್ಲರೂ ಹಮ್ಮಿಕೊಂಡಿರೋದ್ರಿಂದ ಬಹಳ ಸಂತೋಷ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಕಾರಣಭೂತರಾದಂತಹ ಪ್ರತಿಯೊಬ್ಬರಿಗೂ, ನಮ್ಮ ಪ್ರಾಂಶುಪಾಲರಿಗೆ ಮತ್ತು ಶಾಲೆಯ ಪ್ರತಿಯೊಬ್ಬರಿಗೂ ನಾನು ಒಂದು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇದು ಸೇವೆ ಅಂತ ಹೇಳಿದ್ರು, ಇದು ನಮ್ಮ ಕಡೆಯಿಂದನೂ ಒಂದು ಮಕ್ಕಳಿಗೆ ಸೇವೆ ಅಂತ ನಾವು ಭಾವಿಸ್ತೀವಿ. ಈ ಒಂದು ವಾರ ತಾವುಗಳೆಲ್ಲ ನಮ್ಮ ಗ್ರಾಮದಲ್ಲಿದ್ದು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೀರಿ. ಇಲ್ಲಿ ಮುಖ್ಯವಾಗಿ ಈ ಕಲಿಕಾ ಅನ್ನೋದು ಬರೀ ಒಂದು ಕಡೆ ಅಲ್ಲ, ಎರಡು ಕಡೆಗೂ ನೀವು ಶಿಬಿರದಲ್ಲಿ ಬಂದು ಭಾಗವಹಿಸಿ ನೀವು ಹಲವಾರು ವಿಚಾರಗಳನ್ನ ಇಲ್ಲಿಂದ ಒಂದು ಅನುಭವಗಳನ್ನ ಮತ್ತು ವಿಚಾರಗಳನ್ನ ಇಲ್ಲಿಂದ ನೀವು ತಗೊಂಡು ಹೋಗ್ತೀರಿ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಈ ಒಂದು ಶಿಬಿರದ ಮುಖಾಂತರ ಅವ್ರಿಗೂ ಹಲವಾರು ವಿಚಾರಗಳು ತಿಳಿಯೋದಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಾರ ಪೂರ್ತಿ ತಾವೆಲ್ಲರೂ ಒಂದು ಸಂಪೂರ್ಣವಾಗಿ ಮನಸ್ಸು ಕೊಟ್ಟು ಒಂದು 100% ಎಫರ್ಟ್ ಹಾಕಿ ಏನು ಒಂದು NSS ಕಡೆಗೆ ಯೋಜನೆಯನ್ನ ತಂದಿದ್ದಾರೆ ಅದನ್ನು ಸಂಪೂರ್ಣವಾಗಿ ತಾವೆಲ್ಲರೂ ಶ್ರಮಪಟ್ಟು ಕಾರ್ಯಗಳನ್ನ ನಡೆಸ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲ ಕೇಳ್ಕೊತಾ ಇದ್ದೀನಿ. ಇದು ಒಂದು ಉತ್ತಮವಾದಂತಹ ಅವಕಾಶ. ನಿಮ್ಮ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾತ್ರ ನೀವು ಒಳಗೆ ಬಂದು 16 ಜನದ ಮಧ್ಯ ಇಲ್ಲಿರೋಂತಹ ಹಲವಾರು ವಿಚಾರಗಳು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅದನ್ನೆಲ್ಲ ನೀವು ನೋಡಿಕೊಂಡು ಕಲ್ತ್ಕೊಂಡಾಗ ನೀವು ಮನುಷ್ಯರಾಗಿ ರೂಪುಗೊಳ್ತೀರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮಲ್ಲಿ ಈ ಎಂಪತಿ ಅನ್ನೋದನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಸಹಾನುಭೂತಿಗಳಾಗಬೇಕಾಗಿರೋದು ಬಹಳ ಮುಖ್ಯ. ಈ ಒಂದು NSS ಕ್ಯಾಂಪ್ ಮುಖಾಂತರ ತಮ್ಮೆಲ್ಲರಿಗೂ ಅದೊಂದು ಅವಕಾಶ ಸಿಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆಗತ್ತೆ. ಇಲ್ಲಿ ಇಡೀ ವಾರ ಈ ಒಂದು ಭಗವಂತನ ಕೃಪೆ, ಅವನ ನೆರಳಲ್ಲಿ ನಿಮ್ಮ ಶಿಬಿರ ತುಂಬ ಉತ್ತಮವಾಗಿ ನಡೀಲಿ ಅಂತ ಶುಭ ಹಾರೈಸಿ, ನೀವುಗಳೆಲ್ಲ ಇಲ್ಲಿಂದ ಹೋಗೋದು ಮುಂಚೆ ನಿಮ್ಮ ಕ್ಯಾಪ್ಟನ್ ಹೇಗೆ ನಿಮಗೆ ಸಾವಧಾನ ವಿಶ್ರಾಮ ಅಂತ ಹೇಳ್ಕೊಟ್ಟಿದ್ದಾರೆ, ನಮ್ಮ ಸಿಬ್ಬಂದಿಯವ್ರಿಗೂ ಸ್ವಲ್ಪ ಎಲ್ಲ ಹೇಳ್ಕೊಟ್ಟು ಹೋಗಿ. ನಾನು ಒಂದು ಅವ್ರಿಗೆಲ್ಲ ಸಾವಧಾನ ವಿಶ್ರಾಮ ಅಂತ ಹೇಳಿದಾಗ ಸುಲಭವಾಗಿ ಕೆಲಸಗಳಾಗೋ ರೀತಿ ಒಂದು ಶಿಸ್ತಿಂದ ನಡ್ಸ್ಕೊಂಡು ಹೋಗ್ಲಿ ಅಂತ ಅದನ್ನ ನೋಡಿ ಬಹಳ ಸಂತೋಷ ಆಯಿತು. ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಶಿಸ್ತು ಖಂಡಿತವಾಗ್ಲೂ ನಾವು ಕಾಪಾಡ್ಕೋಬೇಕು. ಇಲ್ಲೂ ನೀವು ಬಹುಶಃ ಸೋಮವಾರ ಶುಕ್ರವಾರ ಕೆಲವೊಂದು ಸರಳವಾದಂತಹ ವಿಚಾರಗಳನ್ನ ನೀವು ಗಮನಿಸ್ಬೋದು. ದೇವಸ್ಥಾನಕ್ಕೆ ಅಂತ ನಾವೆಲ್ಲರೂ ಹೋಗ್ತೀವಿ. ಇದು 100 ವಿಚಾರದಲ್ಲಿ ಒಂದು ಚಿಕ್ಕ ವಿಚಾರ. ನಾವು ಹೋದಾಗ ಏನಾಗುತ್ತೆ, ದೇವ್ರ ಸೇವೆ ಮಾಡಿಕೊಂಡು ಕರ್ಪೂರ ಹಚ್ಚೋದಾಗ್ಲಿ, ಒಂದು ಗಣೇಶ ಕಡ್ಡಿ ಹಚ್ಚೋದಾಗ್ಲೆಲ್ಲ ಮಾಡ್ಕೊಂಡು ನಾವು ಬರೋಂಥದ್ದು. ಕೆಲವು ಸತಿ ಅಲ್ಲ, ಸುಮಾರು ಸತಿ ಏನಾಗುತ್ತೆ ಅಂತ ಹೇಳಿ ಬಂದ ಭಕ್ತಾದಿಗಳು ಅವರು ಗೊತ್ತಿಲ್ಲದೆ ಆ ಗಂಧದ ಕಡ್ಡಿ ಪ್ಯಾಕೆಟ್ ಇರ್ಬೋದು, ಪೇಪರ್ ಇರ್ಬೋದು, ಅದನ್ನೆಲ್ಲ ಅಲ್ಲಲ್ಲೇ ಹಾಕಿ ಹೋಗೋಂಥದ್ದನ್ನ ನೀವು ಬಹುಶಃ ನಮ್ಮ ದೇವಸ್ಥಾನಕ್ಕೆ ಬಂದರೆ ನೀವು ನೋಡಬಹುದು. ಇದು ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ, ಏನಕ್ಕೆ ಮಾಡಬಾರ್ದು ಅಂತ ಹೇಳಿ. ಇದು ನಾನು ಹೇಳ್ತಿರೋದು ಉದಾಹರಣೆ ದೇವಸ್ಥಾನದ್ದು. ಬಟ್ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನೀವು ಎಲ್ಲೇ ಹೋದ್ರು ಈ ಸ್ವಚ್ಛತೆಯನ್ನ ಕಾಪಾಡಂಥದ್ದನ್ನ ನೀವು ದಯವಿಟ್ಟು ನಡ್ಸ್ಕೊಂಡು ಹೋಗ್ಬೇಕು ಅಂತ. ನೀವು ಇಲ್ಲಿ ಅದನ್ನ ಗಮನಿಸ್ಕೊಂಡು ಇದನ್ನ ಏನಾದ್ರೂ ನಿಮ್ಗೆ ಅವಕಾಶ ಸಿಕ್ಕಿದಾಗ ನಿಮ್ ಮಕ್ಕಳು ಏನಾದ್ರು ಅದನ್ನ ನೋಡಿ ಅವ್ರಿಗೆ ಬಂದಂಥವ್ರಿಗೆ ವಿಚಾರಗಳನ್ನ ಹೇಳ್ಕೊಡೋಂಥದ್ದು ಏನಾದ್ರು ಆದ್ರೆ ನೋಡಿ. ಇದ್ರ ಜೊತೆಗೆ ನೀವುಗಳನ್ನು ಬೇರೆ ಕಡೆ ಹೋದಾಗ ನಿಮ್ಮ ಜೊತೆ ನಿಮ್ಮ ಕುಟುಂಬದವರು, ನಿಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿರಾಗ್ಲಿ, ನಿಮ್ಮ ತಂದೆ ತಾಯಂದಿರಾಗ್ಲಿ, ಸಂಬಂಧಿಕರಿಗೆ ನೀವೊಂದು ಬೇರೆ ಪುಣ್ಯಕ್ಷೇತ್ರಕ್ಕೆ ಇರ್ಬೋದು, ಬೇರೆ ಕಡೆ ಇರ್ಬೋದು, ಬೇರೆ ಊರಿಗೆ ಹೋಗಂಥದ್ದು ಇರ್ಬೋದು, ಅಲ್ಲಿ ಹೋದಾಗ
ಅಲ್ಲಿ ಯಾವುದೇ ರೀತಿ ನಾವು ಏನಿದ್ರು ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಾಗ ನೆನಪುಗಳನ್ನ ನಾವು ತಗೊಂಡ್ಬರ್ಬೇಕು. ಕಸ ಅಂತೂ ಅಲ್ಲಿ ಬೀಸಾಡ್ ಬರಬಾರ್ದು. ಇದನ್ನೊಂದನ್ನ ದಯವಿಟ್ಟು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ಒಂದು ಚಿಕ್ಕ ವಿಚಾರ. ಇದ್ರ ತರ ಇನ್ನು ಹಲವಾರು ವಿಚಾರಗಳನ್ನ ನೀವು ನಿಮ್ಮ NSS ಕ್ಯಾಂಪ್ ಮುಖಾಂತರ ನಿಮಗೆ ಕಲ್ತ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ, ಅನುಭವಗಳು ಸಿಗುತ್ತೆ. ಮಂಟೆ ಸ್ವಾಮಿಯ ಕೃಪೆ ಆಶೀರ್ವಾದ ಸದಾ ಕಾಲ ನಿಮಗೆಲ್ಲ ಕಾಪಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಸ್ಟೂಡೆಂಟ್ ಲೈಫ್ ಉತ್ತಮವಾಗಿ ರೂಪಿಸಲಿ ಅಂತ ಶುಭ ಹಾರೈಸಿ, ನೀವೆಲ್ಲರೂ ನಮ್ಮ ನಾಡಿನ ಉತ್ತಮವಾದಂತಹ ಪ್ರಜೆಗಳಾಗಲಿ ಅಂತ ನಾನು ಶುಭ ಹಾರೈಸಿ ಒಂದೆರಡು ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಅವರದೇ ಆದಂತಹ ಒಂದು ಅನುಭವಗಳನ್ನ ನಮ್ಮ ಶಿಬಿರಾರ್ಥಿಗಳಿಗೆ ತುಂಬ ಅರ್ಥಪೂರ್ಣವಾಗಿ ಮತ್ತು ತುಂಬ ಸಮಯೋಚಿತವಾಗಿ ಅವರು ನಿಮಗೆ ಹೇಳ್ಕೊಟ್ಟಿದ್ದಾರೆ. ಶ್ರೀಯುತ ವರ್ಚಸ್ವಿ ಸಿದ್ಧಲಿಂಗ ರಾಜೇರಸರವರಿಗೆ ಮತ್ತೊಮ್ಮೆ ಇದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನ ಮಾಡಿಕೊಟ್ಟು, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅದೃಷ್ಟ ಮತ್ತು ಪುಣ್ಯ ಅಂತ ಹೇಳ್ತಾ, ನಮ್ಮ ಒಂದು ಕ್ಯಾಂಪ್ ಮುಗಿಯೋ ತನಕ ದಯವಿಟ್ಟು ನಮ್ಮ ಕ್ಯಾಂಪ್ ಮೇಲೆ ಒಂದು ನಿಗಾ ಇರಲಿ ಸರ್. ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಪಡೀತಾರೆ. ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕ್ಯಾಂಪ್ ಯಶಸ್ವಿ ಆಗಲಿಕ್ಕೆ ಪ್ರತಿ ಕ್ಷಣ, ಯಾಕಂತಂದರೆ ಅವರು ಮೊದಲನೇ ದಿನ ಒಪ್ಕೊಂಡಾಗಲೇ ಗೊತ್ತಾಯಿತು. ಸೊ ಹಂಗಾಗಿ ನಮ್ಮೊಟ್ಟಿಗೆ ಅವರು 7 ದಿನಗಳ ಕಾಲ ನಮ್ಮೊಟ್ಟಿಗೆ ಭೌತಿಕವಾಗಿ ಇಲ್ಲ ಅಂತಂದ್ರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆ ಅವರು ಒಂದು ರೀತಿಯಾದಂಥ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾ, ಪರಮ ಪೂಜ್ಯರಿಗೆ ನಮ್ಮ ಕಾಲೇಜಿನ ವತಿಯಿಂದ, ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ, ಎಲ್ಲ ಶಿಬಿರಾರ್ಥಿಗಳ ವತಿಯಿಂದ ಹಾಗೂ ಸಮಸ್ತ ಆದಿ ಹೊನ್ನಾಯಕನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರ ವತಿಯಿಂದ ಒಂದು ಸಣ್ಣ ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಪ್ರಾಂಶುಪಾಲರು ಅದನ್ನು ಮಾಡಬೇಕು. ಊರಿನ ಎಲ್ಲ ಪ್ರಮುಖರು ಮತ್ತು ಅತಿಥಿ ಗಣ್ಯರು ಅದಕ್ಕೆ ಭಾಗಿಯಾಗಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊ ನಾವು ಸ್ವಾಮಿ ವಿವೇಕಾನಂದರವರ ಭಾವಚಿತ್ರವನ್ನು ಅವ್ರಿಗೆ ಕೊಡುವುದರ ಮೂಲಕ, ಯಾಕಂದರೆ ದೇಶ ಕಂಡ